ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿ. ಸ್ವಾಗತ ಸುಸ್ವಾಗತ. ಎಲ್ಲ ಸ್ವತಂತ್ರ ಹೋರಾಟಗಾರರಿಗೂ, ಸತ್ಯದ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಹಾರ್ದಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ರಿಪೋರ್ಟಿಗೆ ಸಂಬಂಧಪಟ್ಟಂತೆ ಯಾವುದೇ ಒಬ್ಬ ರಾಜಕಾರಣಿ, 3 ಪಕ್ಷದ ರಾಜಕಾರಣಿಗಳು, ಯಾವುದೇ ಒಬ್ಬ ರಾಜಕಾರಣಿಗಳು ಸದನ ನಡೀತಾ ಇದೆ, ದಿನಕ್ಕೆ ಕೋಟಿಗಟ್ಟಲೆ ಖರ್ಚಾಗ್ತಾ ಇದೆ. ಬರೀ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು. ಇಷ್ಟು ವರ್ಷ ನೀವು ಹಾಳು ಮಾಡಿದ್ರಿ, ಇಷ್ಟು ವರ್ಷ ನಾವು ತಿಂದ್ವಿ, ಇಷ್ಟು ವರ್ಷ ನಾವು ಏತ್ವಿ, ಬರೀ ಇದೆ. ಕಾಂಗ್ರೆಸ್ ಸರ್ಕಾರ 70 ವರ್ಷಗಳ ಆಳ್ವಿಕೆ ಮಾಡಿ ಎಷ್ಟು ಗುಳುಮ್ ಮಾಡಿತು, ಎಷ್ಟು ತಿಂದರು, ಬರೀ ಇದೆ. ಈಗ 12 ವರ್ಷದಲ್ಲೇ BJP ಸರ್ಕಾರ, ನಾನು ಹೇಳ್ತಾ ಇಲ್ಲ ರೀ, ಜನಗಳು ಹೇಳ್ತಕ್ಕಂಥದ್ದು. ಕಾಂಗ್ರೆಸ್ ಸರ್ಕಾರ ಏನೋ 65-70 ವರ್ಷ ಏನೋ ಆಳ್ವಿಕೆ ಮಾಡಿ ತಿಂದಿತ್ತಲ್ಲ, ಅದನ್ನ ಇವರು ಬರೀ 12 ವರ್ಷದಲ್ಲಿ ತಿಂದಿರ್ತಕ್ಕಂಥದ್ದು. ಜನಗಳು ಹೇಳ್ತಕ್ಕಂಥದ್ದು, ನನ್ನ ಅಭಿಪ್ರಾಯ ಅಲ್ಲ, ಜನಗಳ ಅಭಿಪ್ರಾಯ ಇದು. ಬರೀ ಇದೇ ಚರ್ಚೆ. ಹೋದ ವರ್ಷ SIT ಸ್ಥಾಪನೆ ಆದಾಗ ಆ ಥರದ ನಿರ್ಧಾರ, ಅಲ್ಲೇನು ಮಣ್ಣು ಇಲ್ಲ, ಮಸಿ ಇಲ್ಲ. ಸುಮ್ಮನೆ ಈ ಹೋರಾಟಗಾರರು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಆ ದೇವರಿಗೊಂದು ಕಳಂಕ ತರೋಕ್ಕೋಸ್ಕರನೇ ಈ ಥರ ಮಾಡ್ತಾ ಇದ್ದಾರೆ, ಇವರು ಎಡಪಂಥಿಯವರು, ಆ ಪಂಥಿಯವರು, ಈ ಪಂಥಿಯವರು ಅಂತೇಳಿ ಬಿಂಬಿಸುವ ಉದ್ದೇಶದಿಂದ ಮಾತಾಡಿರ್ತಕ್ಕಂಥದ್ದು. ಆದರೆ SIT ರಿಪೋರ್ಟ್ ಬಗ್ಗೆ ಮಧ್ಯಂತರ ವರದಿ ಕೊಡಿ, ಸದನದಲ್ಲಿ ಬೊಬ್ಬೆ ಹೊಡಿತಕ್ಕಂಥದ್ದು. ಅಶೋಕ್ ಸಾಹೇಬರು ಇರ್ಬೋದು, ಮತ್ತೊಬ್ಬರು ಬೇಜಾನ್ ರಾಜಕಾರಣಿಗಳು ಬೊಬ್ಬೆ ಹೊಡಿತಾ ಇದ್ದರು. ಆದಷ್ಟು ಬೇಗ SIT ರಿಪೋರ್ಟ್ ಬೇಕು. ಯಾಕೆ? ದುಡ್ಡು ಮಾಡ್ಕೊಳ್ಳೋಕ್ಕ? ಆ ವರದಿಯಲ್ಲಿ ಏನಿದೆ ಅಂತ ನೋಡಿ ಧರ್ಮಸ್ಥಳದ ಲೋಫರ್ ನಕಲಿ ದೇವಮಾನ ಹತ್ರ ಹೋಗಿ ದುಡ್ಡು ಮಾಡ್ಕೊಳ್ಳೋಕ್ಕ? ಮುಂದಿನ ಎಲೆಕ್ಷನಿಗೆ ಬೇಕಲ್ಲ ನಿಮಗೆ? ನಾಚಿಕೆ, ಮಾನ, ಮರ್ಯಾದೆ 3 ಬಿಟ್ಟವರು ನೀವು. ಸದನದಲ್ಲಿ ಕೋಟಿಗಟ್ಟಲೆ ಖರ್ಚು ಮಾಡಿ, ನಮ್ಮ ದುಡ್ಡಲ್ಲಿ ಖರ್ಚು ಮಾಡ್ಕೊಂತ ಕಾಲ ಕಳೀತಿದ್ರಿ, ಕಾಲಹರಣ ಮಾಡ್ತಾಯಿದ್ರಿ. ಲೋಫರ್ಗಳ ಮೂರ್ಖರ ಅಂತ ಹೇಳ್ಬೇಕು ನಿಮಗೆ. ಪ್ರತಿಯೊಬ್ಬರಿಗೆ ಬರುತ್ತೆ ಇದು. SIT ರಿಪೋರ್ಟ್ ಬಂದಿದೆ, ಅದ್ರ ಬಗ್ಗೆ ಎಲ್ಲಿ ಧ್ವನಿ? ಯಾಕೆ? ಏನು ಧರ್ಮಸ್ಥಳದ ಕಾಮಂದ ಗಜ್ಮ ಮಾಡ್ದ ನಿಮಗೆಲ್ಲ? ಯಾಕೆ ಎದುರ್ಕೊಳ್ತೀರಾ? ಪ್ರತಿಯೊಬ್ಬರ ಟ್ಯಾಕ್ಸ್ ಮನಿಯಿಂದ ನಡೀತಕ್ಕಂಥ ಸದನ, ಅರ್ಥ ಮಾಡ್ಕೊಳ್ಳಿ. SIT ರಚನೆ ಆದಾಗ ಅದೇನು SIT ಏನು ತನಿಖೆ ಮಾಡ್ತಲ್ಲ, ಅದಕ್ಕೇನು ಖರ್ಚಾಯ್ತಲ್ಲ, ಪ್ರತಿಯೊಬ್ಬರ ದುಡ್ಡು ಖರ್ಚಾಗಿರ್ತಕ್ಕಂಥದ್ದು. ನಿಮ್ಮ ಅಪ್ಪನ ಮನೆ ದುಡ್ಡಲ್ಲ. ನೀವೇನು ಬೊಬ್ಬೆ ಹೊಡ್ಕೊಂಡು ಹೋದ್ರೆ ಇಲ್ಲ, ಕಾರುಗಳು ತಗೊಂಡು, ಜೀಪ್ಗಳು ತಗೊಂಡೆಲ್ಲ ಹೋದ್ರಲ್ಲ, ಬಸ್ಸುಗಳು ತಗೊಂಡೆಲ್ಲ ಹೋದ್ರಲ್ಲ. ಯಾವ ಲೋಫರ್ ಕೊಟ್ಟಿದೆ ನಿಮಗೆ? ಅದೇ ಧರ್ಮಸ್ಥಳದ ನಕಲಿ ದೇವಮಾನವ ಕೊಟ್ಟಿರ್ತಕ್ಕಂಥದ್ದು. ತನಿಖೆ ಮಾಡಲಿಕ್ಕೆ ನಮ್ಮ ದುಡ್ಡು ಹೋಗಿರ್ತಕ್ಕಂಥದ್ದು. ತನಿಖೆ ವರದಿ ಬಂದಿದೆ, ಯಾಕೆ ನೀವು ಪ್ರಸಾರ ಮಾಡ್ತಿಲ್ಲ? ಸೆಲ್ ಇದ್ದೀರಾ ಎಲ್ಲ ರಾಜಕಾರಣಿಗಳು. ನಮ್ಮ DK ಸಾಹೇಬ್ರಂತೂ ಬಿಡಿ, ನಾವು ನಿಮಗೆ ಬೆಂಬಲ 1000 DKಗಳು ನಿಮ್ಮ ಪರವಾಗಿ, ಹಾಗೆ ಹೀಗೆಲ್ಲ ಹೇಳ್ತಾ ಇದ್ದರೆ, ಅದು ಯಾವುದಕ್ಕೋಸ್ಕರ? ವೋಟ್ ಬ್ಯಾಂಕಿಗೋಸ್ಕರ ಅಥವಾ CM ಸೀಟಿಗೋಸ್ಕರನ? ಗೊತ್ತಿಲ್ಲ, ಹೇಳ್ಬೇಕು ನೀವು ಇದನ್ನೆಲ್ಲ. ಇದಕ್ಕೆಲ್ಲ ಮೇನ್ SIT ರಚನೆ ಆಗುವುದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಹೋರಾಟಗಾರರು ಮತ್ತು ನಾಗಲಕ್ಷ್ಮಿ ಚೌಧರಿ ಅವರು ಯಾಕೆ ಸೈಲೆಂಟ್ ಆಗಿದ್ದಾರೆ? ಬರೀ ಜ್ವಾಲಾಮುಖಿ ನ್ಯೂಸ್ ಅಂದೇ ವೈಲೆಂಟ್ ಆಗಬೇಕಾ? ಬೇರೆ ಮಾಧ್ಯಮದವ್ರು ಮಾತಾಡ್ತಿಲ್ಲ ರೀ, ಬರೀ ಸೌಜನ್ಯ ಪರ ಇರ್ತಕ್ಕಂಥ ಯೂಟ್ಯೂಬರ್ ಮಾತ್ರ ಮಾತಾಡ್ತಕ್ಕಂಥದ್ದು. ಯಾಕೆ? ನಿಮಗೆಲ್ಲ ಅಡ್ವರ್ಟೈಸ್ಮೆಂಟಿಂದ ದುಡ್ಡು ಬರುತ್ತೆ ಸರ್ಕಾರದಿಂದ. ಏನು ಧರ್ಮಸ್ಥಳದ ನಕಲಿ ದೇವಮಾನವ ಏನಾದ್ರು ಕೊಟ್ಟಿದ್ದಾನ? ಗೊತ್ತಿಲ್ಲ, ಹೇಳ್ಬೇಕು ನೀವು. ಯಾಕೆ ಸೈಲೆಂಟ್ ಆಗಿದ್ದೀರಿ? SIT ರಿಪೋರ್ಟ್ ಬರಲಿ, ಒದ್ದು ಒಳಗಾಗ್ತಾರೆ. SIT ರಿಪೋರ್ಟ್ ಏನಾದರೂ ಬಂದರೆ ಒದ್ದು ಒಳಗಾಗ್ತಾರೆ ಹೋರಾಟಗಾರರಂತ ಹೇಳ್ತಾ ಇದ್ದರು ಲೋಫರ್. ಕೆಲವೊಬ್ಬ ಲೋಫರ್ಗಳು, ವಸಂತ್ ಇರ್ಬೋದು, ಮತ್ತೊಬ್ಬನು ಬೇಜಾನ್ ಇದ್ದಾರೆ. ಎಲ್ಲೋದ್ರಿ ಈಗ? SIT ರಿಪೋರ್ಟ್ ಬಂದಿದ್ದಾಯಿತು. ಈ ಲೋಫರ್ ವಸಂತ, ಇದ್ರ ಬಗ್ಗೆ ಧ್ವನಿ ಎತ್ತು. ರಿಪೋರ್ಟ್ ಬಂದಿದೆ, ಒದ್ದು ಒಳಗಾಗ್ಸೋಂಥ ಕೆಲಸ ಮಾಡು. ಹೋರಾಟಗಾರನ ನಮ್ಮನ್ನು ಎಲ್ಲರೂ ಸೇರಿಸಿ ಷಡ್ಯಂತ್ರ ಮಾಡಿಬಿಟ್ಟಿದ್ದಾರೆ. ನಿನ್ನ ಒಂದು ಹಿಂದೂ ಧರ್ಮದ ದೇವಸ್ಥಾನವನ್ನು ಷಡ್ಯಂತ್ರ ಮಾಡಿಬಿಟ್ಟಿದ್ದಾರೆ. ಅದು ಮುಗಿಸುವಂಥ ಕೆಲಸ ಮಾಡ್ತಿದ್ದಾರೆ. JCB ನುಗ್ಗಿಸ್ತಾರೆ, ಹಂಗೆ ನುಗ್ಗಿಸ್ತಾರೆ, ಹಿಂಗೆ ನುಗ್ಗಿಸ್ತಾರೆ ಅಂತೇಳಿ ಬೊಬ್ಬೆ ಹೊಡಿತಿದ್ದಾರೆ ಲೋಫರು. ಈಗೆಲ್ಲೋಗಿದೆಯಾ? JCBನ ಕರ್ಕೊಂಬರಕ್ಕೆ ಹೋಗಿದೆಯಾ?
ಹೋರಾಟಗಾರರೆಲ್ಲ ಹಾಕಿ ಒಂದು ಗುಂಡಿಯಲ್ಲಿ ಹಾಕಿ ಮುಚ್ಚಾಕ್ದಕ್ಕೆ ನಿನ್ನ ಕಚಡ ಲೋಫರು. ಏನು ಹೇಳ್ಬೇಕು ನಿನಗೆ? ನಿನ್ನ ಹತ್ರ ಮಾತಾಡ್ಬೇಕಂದ್ರೆ ಪಾಪ ಚೆನ್ನಾಗಿ ಓದಿರ್ಬೇಕಂತೆ. ಏನು ಹೇಳ್ಬೇಕಿಂತ ಲೋಫರ್ಗಳಿಗೆ? ನೀವು ಚೆನ್ನಾಗಿ ಓದಿದಿರಲ್ಲಪ್ಪ. ಮತ್ತು SIT ರಿಪೋರ್ಟ್ ಬಗ್ಗೆ ಮಾತಾಡು. ಸೌಜನ್ಯ ಕೇಸಿನ ಬಗ್ಗೆ ನೀನೆಲ್ಲ ತಿರ್ಚಿ ಹೇಳ್ತಾ ಇದ್ದಿಲ್ಲ ಮಾಧ್ಯಮದ ಮುಂದೆ. ಈಗ ಹೇಳು ಲೋಫರು, ಈಗ ಹೇಳಪ್ಪ ನೀನು, ಈಗ ಹೇಳು. ಏನಾಗಿದೆ ನಿನಗೆ? ಬಾಯಿಗೇನೋ ಬೀಗ ಹಾಕ್ಕೊಂಡಿದೀಯಾ? ಆ ಲೋಫರ್ ಧರ್ಮಸ್ಥಳ ನಕಲಿ ದೇವಮಾನವ ನಿನ್ನ ಬಾಯಿಗೆ ಇಟ್ನಾ ಬಗ್ನಿ ಗೂಟ? ಗೊತ್ತಿಲ್ಲ. ವಸಂತ್ ಗಿಳಿಯಾರ್ ಬಾಯಲ್ಲಿ ಬಗ್ನಿ ಗೂಟ ಇಟ್ನಾ? ಗೊತ್ತಿಲ್ಲ. ಮಾತಾಡಬೇಕಲ್ಲ ಅವರು. SIT ರಿಪೋರ್ಟ್ ಬಂದಿದೆ. ಇದರಲ್ಲಿ ಆಲ್ಮೋಸ್ಟ್ ಆಲ್ ಅವ್ರಿಗೆ ಗೊತ್ತಾಗ್ತಕ್ಕಂಥದ್ದು ಏನಂದರೆ, ನಾನು ಪ್ರಸಾರ ಮಾಡ್ತಿದ್ನಲ್ಲ ಲೋಫರು, ಯಾರ ಪರವಾಗಿ ಪ್ರಸಾರ ಮಾಡ್ತಿದ್ನೋ ಅವರ ಬಂಡವಾಳ ಇರ್ತಕ್ಕಂಥದ್ದು. ಆ ಲೋಫರ್ಗಳು ಏನೆಲ್ಲ ಮಾಡಿದ್ರು ಎಂಬುದು ಈ ರಿಪೋರ್ಟಲ್ಲಿ ಇರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಮಾತನಾಡ್ತಾ ಇಲ್ಲ. ಈಗ ಮುಚ್ಚಾಕ್ಸ್ಬೇಕು ಜನಗಳದೆಲ್ಲ. ಶಾರ್ಟ್ ಟೈಮ್ ಮೆಮೊರಿ. ಈಗ ಬಂದು ಈಗ ಹೋಗ್ಬಿಡ್ತಾರೆ, ಅದನ್ನೇನು ಕೇಳಿಸ್ಕೊಂಬೋದಿಲ್ಲ ಹಂಗೆ ಹಿಂಗಂತ. ನೋವೇ ಚಾನ್ಸೇ ಇಲ್ಲ. ಸೌಜನ್ಯ ಪರ ಹೋರಾಟಗಾರರು ಮಿಲಿಯನ್ ಗಟ್ಟಲಿದ್ದಾರೆ ರೀ, ಕೋಟಿ ಗಟ್ಟಲಿದ್ದಾರೆ. ಉಗ್ರ ಹೋರಾಟ ನಡೆಸಿ SIT ರಿಪೋರ್ಟಲ್ಲಿ ಏನಿದೆ ಕಂಡಿಡಿದೇ ಹಿಡಿತಾರೆ. ಏನಿದೆ ಎಂಬುದನ್ನು ಬಯಲಿಗೆ ಎಳೆದೇ ಎಳಿತಾರೆ. ನೀವೇನು ಮುಚ್ಚಾಕುವಂಥ ಪ್ರಯತ್ನ ಮಾಡಿ ಸಮೇತ ಆಗೋಲ್ಲ, ಆಗೋದೇ ಇಲ್ಲ ರೀ. ನಾವು ಏನಾದರೂ ಮಾತಾಡಿದ್ರೆ ಸಾಕು ಬಾಯಿಗೆ ಬೀಗ ಹಾಕ್ಕೊಂಬಿಡಿ. ಆ ಲೋಫರ್ಗೆ ಹುಟ್ಟಿಯ ನೀನು, ಈ ಲೋಫರ್ಗೆ ಹುಟ್ಟಿದೀಯಾ? ಈ ಲೋಫರ್ಗಳು ಯಾವನಿಗೆ ಹುಟ್ಟಿದಾರೋ ಗೊತ್ತಿಲ್ಲ, ನಮ್ಮ ಬಗ್ಗೆ ಮಾತಾಡ್ತಾರೆ. ಅಲ್ಲ ರೀ, ಅವ್ರು ಏನೋ ಮಾತಾಡ್ಕೊಂಡು ಹೋಗ್ಬಿಡಿ, ಇಲ್ಲ ನಾವು ಹೋಗಿ ನೆಗೆದು ಸಾಯಲಿ, ಬೇಡದಿರೋ ವಿಚಾರ. ಆದರೆ ನಮ್ಮ ಸದನದಲ್ಲಿ ಯಾಕೆ ಇಷ್ಟದೆಲ್ಲ ಸೈಲೆಂಟಾಗಿರ್ತಾರೆ? ಸದನದಲ್ಲಿ ಎಲ್ಲ ಶಾಸಕರು ಯಾಕೆ ಸೈಲೆಂಟು? ಧರ್ಮಸ್ಥಳ ಅಂದೇಟಿಗೆ ಅವ್ರ ಅಪ್ಪಂದ, ಧರ್ಮಾಧಿಕಾರಿ ಅವರ ಅಪ್ಪಂದ ಗೊತ್ತಿಲ್ಲ. ತನಿಖೆ ಮಾಡೋಕ್ಕೆ ಹೋದರೆ ಅಪಚಾರ, ಹಂಗಾಗುತ್ತೆ ಹಿಂಗಾಗುತ್ತೆ. ಈಗ ಹೆಂಗಾಗಿದೆ ತೋರಿಸಿ ಜನಕ್ಕೆ ತೋರಿಸಿಯಪ್ಪ. ಯಾಕೆ ತೋರಿಸ್ತಾ ಇಲ್ಲ? ಹಂಗೋಗ್ಬಿಟ್ಟಿತ್ತು ಹಿಂಗೋಗ್ಬಿಟ್ಟಿತ್ತು ಅಂತೇಳಿ ಒಯ್ಕೊಂತಿದ್ರಲ್ಲ, ಬೊಬ್ಬೆ ಹೊಡಿತಿದ್ರಲ್ಲ, ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ. ಈಗ ಡ್ಯಾನ್ಸ್ ಮಾಡ್ಕೊಂಡು ತೋರಿಸಿ. ಯಾಕೆ? ನಿಮ್ಮ CDಗಳು ಆ ಧರ್ಮಸ್ಥಳದ ಕಾಮಂದನ ಹತ್ರ ಇದ್ದಾವ? ಗೊತ್ತಿಲ್ಲ. ನಿಮ್ಮ ರಾಸಲೀಲೆಗಳು ಅವನ ಹತ್ರ ಇರಬಹುದು, ಅಥವಾ ನೀವು ದುಡ್ಡಿಗೆ ಸೇಲಾಗಿರಬಹುದು. ಎಲ್ಲ ಲೋಫರ್ ರಾಜಕಾರಣಿಗಳ ಬಗ್ಗೆ ಹೇಳ್ತಕ್ಕಂಥದ್ದು. ಲೋಫರ್ಗಳಂದರೆ ಮೂರ್ಖರು. ನಾವೇ ಆರಿಸಿರ್ತಕ್ಕಂಥದ್ದು. ನಾವು ಶತಮೂರ್ಖರು, ಅವ್ರಿಗಿಂತ ಶತಮೂರ್ಖರು ಅಂತ ಲೋಫರ್ಗಳಿಗೆ ಓಟ್ ಹಾಕ್ತಕ್ಕಂಥದ್ದು. ಸಿಟ್ಟು ಬರುತ್ತೆ, ಮಾತಾಡ್ತೀವಿ. ಇದಕ್ಕೆ ಕೂಡ ಅಷ್ಟೇ ಮಾತಾಡೋಂಗಿಲ್ಲ ರಾಜಕಾರಣಿಗಳ ಬಗ್ಗೆ. ಅವರೇ ಮೇಲಿಂದ ಬಂದಿದ್ದಾರ, ನಾವು ಆರಿಸಿ ಕಳಿಸಿರ್ತಕ್ಕಂಥದ್ದು. ನಮ್ಮಿಂದ ಅವರು, ಅವರಿಂದ ನಾವಲ್ಲ. ಏನಾದರೂ ಮಾತಾಡಿದರೆ ಸಾಕು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು. ಅದು ಯಾವ ಲೋಫರ್ ಮಗನ ಅಡಿಯಲ್ಲಿ ಬರುತ್ತೆ ಆ ದೇವಸ್ಥಾನ? ಅದನ್ನು ಪತ್ತೆ ಹಚ್ಚಿ ಯಾವ ಲೋಫರ್ ಮಗನ ಹೆಸರಲ್ಲಿದೆ. ಹಿಂಗೆ ಮಾತಾಡ್ಬೇಕ್ರಿ. ಆ ಲೋಫರ್ಗಳು ಅವನ ಕಡೆಯವರು ಅದೇ ಥರನೇ ಕಾಮೆಂಟ್ ಆಗ್ತಕ್ಕಂಥದ್ದು. ಕೆಟ್ಟ ಭಾಷೆ ಬೈಬಾರ್ದು. ಇಂಥ ಲೋಫರ್ಗಳಿಗೆ ಅದೇ ಭಾಷೆ ಬೈಬೇಕು. ಹಾಗಾದರೆ ಮಾತ್ರ ಕರೆಕ್ಟಾದ ಉತ್ತರ. ಅವನು ಕಿತ್ತೋಗಿರೋನ ಹೆಸರಿಗೆ ದೇವಸ್ಥಾನ. ಸರ್ಕಾರದ ಜಮೀನು ಸಮೇತ ಆ ಲೋಫರ್ನ ಹೆಸರಿಗೆ, ನಮ್ಮ ದೇವಸ್ಥಾನ ಸಮೇತ ಆ ಲೋಫರ್ ಹೆಸರಿಗೆ. ಇದು ನಾವು ಮಾತಾಡಿದರೆ ನಿನಗೆ ಯಾಕೆ ಬೇಕು? ನಿಮ್ಮ ಅಪ್ಪಗೆ ಬೇಕೆ ನಾನು ಲೋಫರು? ನಾನು ಕೇಳ್ತೀನೋ, ನಂದದು, ನನ್ನ ದೇವಸ್ಥಾನ, ನಮ್ಮ ಹಿಂದೂಗಳದು. ನಾನು ಕೇಳ್ತೀನಿ. ನೀವು ಕೇಳೋಂಥ ಅಧಿಕಾರ ನಿಮಗಿಲ್ಲ, ಕಳ್ಕೊಂಡಿದ್ದೀರಿ ನೀವು ಲೋಫರ್ಗಳು. ಯಾಕೆ ಹೇಳಿ? ಎಂಜಲ್ ಕಾಸಿಗೆ ಆಸೆ ಬಿದ್ದಿರಿ ನೀವು. ಎಂಜಲ್ ಕಾಸಿಗೆ ಆಸೆ ಬಿದ್ದಿರ್ತಕ್ಕಂಥ ಲೋಫರ್ಗಳಿದ್ದೀರಿ ನೀವು. ನಾನು ಯಾವನ ಕಾಸಿಗೂ ಆಸೆ ಬಿದ್ದಿಲ್ಲ, ನಿಯತ್ತಾಗಿ ಕೆಲಸ ಮಾಡ್ತಕ್ಕಂಥದ್ದು. ಕೇಳ್ತೀನಿ ನಾನು. ಕೇಳುವಂಥ ಅಧಿಕಾರ ಪ್ರತಿಯೊಬ್ಬರಿಗಿದೆ. ಆದರೆ ನೀವು ಮಾರಿಕೊಂಡು ಹೋಗಿದ್ದೀರಿ ನಿಮ್ಮ ಅಧಿಕಾರವನ್ನು. ನಾವು ಮಾರ್ಕೊಂಬಲ್ಲ ರೀ. ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತಾಡ್ತೀನಿ. ಮಂಜುನಾಥ ಸ್ವಾಮಿಯ ಅಡಿ ಜಾಗವನ್ನು ಬಿಡದಂಥ ಲೋಫರ್ಗಳ ಬಗ್ಗೆ ಗೌರವ ಕೊಡಬೇಕಾ? ಧರ್ಮಾಧಿಕಾರಿ ಯಾವ ಲೋಫರ್ ಧರ್ಮಾಧಿಕಾರಿ? ಅವನು ಯಾವ ಧರ್ಮಕ್ಕೆ ಅವನು ಲೋಫರ್ ಧರ್ಮಾಧಿಕಾರಿ? ಅವನ ಧರ್ಮಕ್ಕೆ ಏನಾದ್ರು ಇರ್ಬೋದು ಅಂತ ಗೊತ್ತಿಲ್ಲ ನನಗೆ.
ನಮ್ಮ ಧರ್ಮಕ್ಕಂತಲ್ಲ ರೀ, ನಮ್ಮದು ಮಾನವ ಧರ್ಮ ಅಷ್ಟೇ ನಮಗೆ ಬೇಕಾಗಿರ್ತಕ್ಕಂಥದ್ದು. ಎಲ್ಲರೂ ಒಂದೇ. ನೀವು ಎಡಪಂಥೀಯವರು ಬಲಪಂಥೀಯವರು ನಮ್ಮ ಪ್ರಧಾನಮಂತ್ರಿಗಳು ಎಲ್ಲರನ್ನೂ ಒಂದು ಮಾಡಿಬಿಡ್ತೀನಿ, ಜಾತಿ ಭೇದ ಭಾವ ಎಲ್ಲ ತೆಗೆದಾಕ್ಬಿಡ್ತಂತೇಳಿ ಬಂದಿರತಕ್ಕಂಥದ್ದು. ಆದರೆ ಈಗ ಅದು ಯಾವುದು ತೆಗಿಯೋಕ್ಕೆ ಚಾನ್ಸೇ ಇಲ್ಲ ಅಂತೇಳಿ ಸೈಲೆಂಟಾಗಿ ಹೋಗ್ಬಿಟ್ಟಿದ್ದಾನೆ. ಇಲ್ಲಾಂದರೆ ಸೈಲೆಂಟ್ ಮಾಡಿಬಿಡ್ತಾರೆ ನಮ್ಮ ಜನಗಳು, ನಮ್ಮ ಎಮ್.ಎಲ್.ಎಗಳು ಅವರು ಇವ್ರನ್ನ ಆರಿಸ್ಕಳಿಸ್ತೀವಲ್ಲ, ಅವರೇ ಸೈಲೆಂಟ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಅವಯ್ಯ ಸೈಲೆಂಟ್. 65 ವರ್ಷಗಳ ಕಾಲ, 65-70 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಏನು ಲೂಟಿ ಮಾಡಿತ್ತೋ ಅದನ್ನು ಇವರು 12 ವರ್ಷಗಳಲ್ಲೇ ಲೂಟಿ ಮಾಡಿದ್ದಾರೆ. ಬೇಜಾನ್ ಲೂಟಿ. ದೇಶ ಉದ್ಧಾರ ಹೆಂಗಾಗುತ್ತೆ ರೀ? ಹಾಗಂದರೆ ಆಗೋಕ್ಕೆ ಚಾನ್ಸೇ ಇಲ್ಲ. ಇನ್ನೂ ನೀವು BJPಗೆ ಸಪೋರ್ಟ್ ಮಾಡಿದ್ರೆ ದೇಶ ಪಾತಾಳಕ್ಕೆ ಹೋಗುತ್ತೆ. ಪೆಟ್ರೋಲ್ ರೇಟ್ ಕೇಳಂಗಿಲ್ಲ, ಡೀಸೆಲ್ ರೇಟ್ ಕೇಳಂಗಿಲ್ಲ. ಯಾಕೆ? ಇನ್ನು ಬೆಲ್ಲದ ರೇಟು, ಸಕ್ಕರೆ ರೇಟು ಕೇಳಕ್ಕೆ ಹೋಗಬೇಡಿ. ಎಥನಾಲ್, T20 ಪೆಟ್ರೋಲ್, T20 ಡೀಸೆಲ್ ಮುಕ್ಳಕ್ಕೆ ಒಯ್ಕೋರಿ. ಮುಕ್ಳಕ್ಕೆ ಒಯ್ಕೊಂಡು ಗಜ್ಮ ಮಾಡ್ಕೊಡ್ರಿ. ಮುಕ್ಳಕ್ಕೆ ಒಯ್ಕೊಂಡು ರೈತರಿಗೂ ಲಾಭ ಇಲ್ಲ, ಸಾಮಾನ್ಯ ಜನರಿಗೂ ಲಾಭ ಇಲ್ಲ. ಪೆಟ್ರೋಲಲ್ಲಿ ಏನೋ ಕಮ್ಮಿ ಮಾಡಿದಿರಾ? ಇಲ್ಲ ತಾನೆ. ಇನ್ನೇ ಅದಕ್ಕೆ ಬೇಕು. ಅದಕ್ಕೆಲ್ಲ ಉಪಯೋಗಿಸ್ಕೊಂಡ್ರೆ ಜನಗಳಿಗೆ ತೊಂದರೆ ಮೇಲೆ ತೊಂದರೆ. ಪೆಟ್ರೋಲ್ ರೇಟ್ ಜಾಸ್ತಿ, ಬೆಲ್ಲದ ರೇಟ್ ಜಾಸ್ತಿ, ಎಣ್ಣೆ ರೇಟ್ ಜಾಸ್ತಿ, ಪ್ರತಿಯೊಂದು ಜಾಸ್ತಿನೇ. ಎಥನಾಲ್ ಹಂಗೆ ಹೋಗುತ್ತೆ, ಹಿಂಗೆ ಹೋಗುತ್ತೆ. ಲಾಫರ್ಗಳ ಸುಮ್ಮನೆ ಜನಗಳನ್ನು ದಿಕ್ಕಿ ತಪ್ಪಿಸುವಂಥ ಕೆಲಸ ಯಾಕೆ ಮಾಡ್ತೀರಿ? ಮತ್ತು ಈಗ ಅಲ್ಲಿಂದ ತರಿಸ್ಕೊಳ್ತಕ್ಕಂಥದ್ದು, ಅದು ಸಕ್ಕರೆ ಬೆಲ್ಲನ ಬೇರೆ ಕಡೆ ಬೇರೆ ದೇಶಗಳಿಂದ ತರಿಸ್ಕೊಳ್ತಕ್ಕಂಥದ್ದು. ಏನಿದು? ನಾವೇ ಎಕ್ಸ್ಪೋರ್ಟ್ ಮಾಡ್ತಾಯಿದ್ವಿ ಬೇರೆ ದೇಶಕ್ಕೆಲ್ಲ ಸಕ್ಕರೆನ ಬೆಲ್ಲನ. ಈಗ ಬೇರೆ ದೇಶಗಳಿಂದ ತರಿಸ್ಕೊಂಡು ತಿಂತಕ್ಕಂಥದ್ದು. ಎಲ್ಲಿಗೆ ತಂದ್ರಿ ಮೋದಿ ನಮ್ಮನ್ನು? ನನಗೆ ಬುದ್ಧಿ ಬಂದಾಗಿಂದ BJPಗೆ ಓಟ್ ಹಾಕಿದ್ದೆ, ಆದರೆ ನನಗೆ ಬುದ್ಧಿ ಇಲ್ಲ ಅಂಬೋದು ಈಗ ಗೊತ್ತಾಯಿತು. ಎಂತ ಮಾಡ್ಕೊಳ್ಳೋದಿಲ್ಲ ಮಾರೆ. ಇಂಥವರಿಂದ ಅತ್ಯಾಚಾರಗಳಿಗೆ, ಅನಾಚಾರಗಳಿಗೆ ನ್ಯಾಯ ಸಿಗುತ್ತಂತೇಳಿ ನಿರೀಕ್ಷೆ ಮಾಡಬೇಕಾ ನಾವು? ಸಾಧ್ಯವೇ ಇಲ್ಲ. ಹೋರಾಟಕ್ಕೆ ನಾವೇ ನಿಂತ್ಕೋಬೇಕು. ಇವೆಲ್ಲ ಆನೆ ಚರ್ಮದಾರ ರೀ, ದಪ್ಪ ಚರ್ಮ ಇವರಿಗೆಲ್ಲ. ದಂಡಂ ದಶಗುಣಂ ಅಷ್ಟು ಮಾಡಿದರೆ ಮಾತ್ರ ಲೈನಿಗೆ ಬರ್ತಕ್ಕಂಥದ್ದು. ಆವಾಗ ಒಂದು ನೀತಿ, ನ್ಯಾಯ, ನೀತಿ ಎಂಬುದು ಕಾಣಿಸ್ತಕ್ಕಂಥದ್ದು. ಅಲ್ಲಿಯವರೆಗೆ ಇವ್ರಿಗೆ ಏನು ಹೇಳಿದ್ರು ಅಂಥ ಲೋಫರ್ ರಾಜಕಾರಣಿಗಳು ನಿಮ್ಮೂರಲ್ಲಿ, ನಿಮ್ಮ ಮನೆ ಪಕ್ಕದಾಗಿದ್ದರೆ ಸಮೇತ ಬೆಂಬಲ ಕೊಡೋಕ್ಕೆ ಹೋಗಬೇಡಿ. ಬಂದು ಓಟೆ ಹಾಕಿ ಅಂದರೆ 2 ಡೇಟ್ ಹಾಕಿ, ಹಾಗಾದರೆ ಗೊತ್ತಾಗುತ್ತೆ ನೀವೇನು ಮಾಡಿದಿರಿ, ನೀವೇನು ಸಮಾಜಕ್ಕೆ ಒಳ್ಳೇದು ಮಾಡಿದ್ರಿ, ಅದನ್ನು ತೋರಿಸಿ. ಯಾರಿಗೆ ನ್ಯಾಯ ಕೊಡಿಸಿದ್ರಿ, ನೀವೆಷ್ಟು ದುಡ್ಡು ಮಾಡ್ಕೊಂಡಿರಿ, ಅದನ್ನೆಲ್ಲ ಬಯಲಿಗೆ ಹಾಕಿ ಅಂತೇಳಿ. ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಎಷ್ಟಕ್ಕಿದ್ರು, ಈಗ ಎಷ್ಟಕ್ಕಾಗಿದೆ? ಎಷ್ಟು ಲಕ್ಷ ಇತ್ತು, ಎಷ್ಟು ಕೋಟಿ ಇತ್ತು, ಈಗ ಎಷ್ಟು ಕೋಟಿ, ಎಷ್ಟು ಮಿಲಿಯನ್ ಎಲ್ಲಿಂದ ಬಂತು? ಮುಖ್ಯಮಂತ್ರಿ ಅಥವಾ DCM ಇದ್ರಲ್ಲ ಹಿಂದೆ, ಸಂಬಳ ಎಷ್ಟು, ಏನು ಉದ್ಯೋಗ ಮಾಡ್ತಿದ್ದಾರೆ, ಯಾವ ಬಿಸ್ನೆಸ್ ಮಾಡ್ತಾಯಿದ್ದಾರೆ? ಈ ಥರ ಕೋಟಿಗಟ್ಟಲೆ ಲಾಭ ಬರುತ್ತಾ? ನಮಗಂತೂ ಗೊತ್ತಿಲ್ಲ, ಅವರೆಲ್ಲ ಕೇಳಬೇಕು. ಅದಕ್ಕೋಸ್ಕರನೇ ED ಅವರ ಬೆನ್ನತ್ತಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥದ್ದು ಸತ್ಯ. ಹಳೆ ಕೇಸಲ್ಲೇ, ಹೊಸ ಕೇಸಲ್ಲ, ಹಳೆ ಕೇಸಲ್ಲೇ ರಾಜೀನಾಮೆ ಕೊಡ್ತಕ್ಕಂಥದ್ದು, ಹೊಸ ಕೇಸಲ್ಲ ರೀ. HDK ಅವರು ಹೇಳಿರ್ತಕ್ಕಂಥದ್ದು, HD ಕುಮಾರಸ್ವಾಮಿ ಹೇಳಿರ್ತಕ್ಕಂಥದ್ದು, ಅದನ್ನೇ ನಾನು ಕೋಟ್ ಮಾಡಿ ಹೇಳ್ತಕ್ಕಂಥದ್ದು. ನಮಸ್ಕಾರ ಸ್ನೇಹಿತರೆ, ವೀಕ್ಷಿಸಿದ ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಜ್ವಾಲಾಮುಖಿ ವೀಕ್ಷಕರಿಗೂ ಮುಂದಿನ ವಿಡಿಯೋದಲ್ಲಿ ಸಿಗುವ ಜಸ್ಟಿಸ್ ಫಾರ್ ಸೌಜನ್ಯ. ಜೈ ಕರ್ನಾಟಕ. ಮತ್ತೆ ನಮಸ್ಕಾರ.